ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಅಯ್ಯೋ ದೇವ್ರೇ, ಹಂಗೆ ಅನ್ನಕ್ಕೆ ಹೋಗ್ಬಿಡ್ರಿ. ನಮ್ಮ ನಾಡು ಕನ್ನಡ ನಾಡು. ಆಯ್ತು, ಒಟ್ಟಲ್ಲಿ ಮೋದಿ ಗೆಲ್ಬೇಕು. ಬರ್ರಪ್ಪ ಬಾಯ್ಸ್, ಹೇಳೋಣ ಯಾವ ಪಕ್ಷ? ಕಾಂಗ್ರೆಸ್. ನೀವು? ಮುಂದಿನ ಗೆಲುವು ಕಾಂಗ್ರೆಸ್ ಸರ್. ಹಾಂ, ನೀವೆಲ್ಲ ಕಾಂಗ್ರೆಸ್. ನೀವು ಕಾಂಗ್ರೆಸ್? ಬರ್ರಿ ಈಗ ಹೇಳ್ಬರ್ರಿ ಈಗ ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಬರಬೇಕು. ಯಾಕೆ? ಕಾಂಗ್ರೆಸ್ ಬಂದ್ರೆ ದೇಶ ಚೆನ್ನಾಗಿರತ್ತೆ. ಓಕೆ, ನಿಮ್ ಪ್ರಕಾರ BY ರಾಘವೇಂದ್ರ ಬರ್ಬೋದಾ, ಗೀತಾ ಶಿವರಾಜ್ ಕುಮಾರ್ ಬರ್ಬೋದು? ರಾಘವೇಂದ್ರ ಸರ್ ಬಂದ್ರೆ ಒಳ್ಳೇದೇ ಸರ್. ಅವ್ರು ಒಳ್ಳೆ ಅವರೇ ರೀ ಮತ್ತೆ ಇಲ್ಲಿ BJP ಅವರು. ಏನಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಒಳ್ಳೆ ಇದು ಮಾಡ್ತಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಿರೋದು ಸ್ಮಾರ್ಟ್. ಈಗ ನೀವೆಲ್ಲ ಕಾಂಗ್ರೆಸ್ ಅಭಿಪ್ರಾಯ ಹೇಳಿದ್ರಿ, ಬಟ್ ಶಿವಮೊಗ್ಗ ಅಂತ ಬಂದಾಗ BJP ಹೇಳ್ತಾ ಇದ್ದೀರಾ. BY ರಾಘವೇಂದ್ರ ಬರ್ಬೇಕಾ? BY ರಾಘವೇಂದ್ರ ಗೆಲ್ತಾರೆ. ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವ್ರದ್ದು ನಮಗೆ ಇನ್ನ ಗೊತ್ತಿಲ್ಲ, ನೋಡಿಲ್ಲ ಅವ್ರದ್ದು. ಈಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡ್ರಿ, ಇಲ್ಲಿ ಗೊತ್ತಾಗಿದ್ದು ಇವರೆಲ್ಲ ಕಾಂಗ್ರೆಸ್ ಅಂತ ಹೇಳ್ತೀರ. ಒಂದ್ ನಿಮಿಷ ಸರ್, ಇವರೆಲ್ಲ ಕಾಂಗ್ರೆಸ್ ಅಂತ ಹೇಳಿದ್ರು, ಬಟ್ ಯಾವಾಗ ಸ್ಥಳೀಯವಾಗಿ BY ರಾಘವೇಂದ್ರ ಅಂತ ಹೇಳಿದ್ರು ಆಗ ವ್ಯಕ್ತಿಗತವಾಗಿ ಮಾತಾಡ್ತಿದ್ದೀರಾ. ಅಂದ್ರೆ BY ರಾಘವೇಂದ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೌದು ಸರ್. ಸೊ ಈ ಸಲ ನಿಮ್ಮ ಮತ BY ರಾಘವೇಂದ್ರ? ಹೌದು ಸರ್. BY ರಾಘವೇಂದ್ರ ಪಕ್ಕಾ? ಕುಬೈ ಅವರೇ ಹೇಳಿ, ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ? ಸರ್, ಸಾಮಾನ್ಯವಾಗಿ ಹಿಂದೂ ಪಕ್ಷ ಅಂತೀವಿ, ಹಿಂದೂಗಳು ಇರಬೇಕು ಅಂತಂದರೆ BJP ಪಕ್ಷ ಬರಬೇಕು. ಬೇರೆ ಬಂದರೆ ಹಿಂದೂಗಳಿರಲ್ವಾ ಸರ್? ಹಂಗಂತಲ್ಲ, BJP ಇಲ್ದಿರೋ 70 ವರ್ಷನೇ ಹಿಂದೂಗಳಿದೀವಂತೆ, ಇವಾಗಿರಲ್ವಾ? ಹಂಗಂತಲ್ಲ ಸರ್. ಎಲ್ಲಿ ನ್ಯಾಯ ಇದೆಯೋ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಎಲ್ಲ ಇದ್ದೇ ಇರುತ್ತೆ ಅಂತ. ಎಲ್ಲ ಇದೇ ಇರುತ್ತೆ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಓವರ್ ಆಲ್ ಇಂಡಿಯಾ ಇದು ದೇಶೀಯ ಚುನಾವಣೆ, ಮೋದಿನ ಕಾಂಗ್ರೆಸ್? ಮೋದಿ ಗೆಲ್ಬೇಕು ಸರ್. ಪಕ್ಕ ಗೆಲ್ತಾರಾ? ಅನ್ಕೊಂಡಿದೀವಿ ಸರ್. ಓಕೆ, ವನಜಾಕ್ಷಿ ಅವರೇ, ನಿಮ್ಮ ಆಯ್ಕೆ ಯಾವುದು? ನಮ್ದು ಮೋದಿ ಅವ್ರದ್ದು. ಯಾಕೆ? ಅವರೆಲ್ಲ ಕಡೆ ಒಂಥರ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಒಳ್ಳೇದು ಮಾಡಿದ್ದಾರೆ. ಎಲ್ಲ ಕಡೆ ಒಳ್ಳೇದಂದ್ರೆ ಯಾವ ಥರ? ಯಾವ ಥರ ಅಂದರೆ ರಾಮರಾಜ್ಯ ಇದು ಮಾಡಿದ್ರು, ತುಂಬ ದಿವಸದಿಂದ ನಿಂತಿತ್ತು. ಅವರು ಇದು ಮಾಡೋದು ರಾಮ ಮಂದಿರ, ರಾಮರಾಜ್ಯ ಆಗಿಲ್ಲ. ರಾಮರಾಜ್ಯ ಆಗಲಿ ಅಂತ ಮಾಡ್ತಾ ಇದೀವಿ ನಾವು, ಹೋರಾಟ ಆಗಲಿ ಪಕ್ಕ ಗೆಲ್ತಾರ? ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. 100%. ಇನ್ನು 10% ನೋಡಬೇಕು. ಈಗ ಸರ್ಕಾರ BJP 400 ಪಾರ್. ಯಾಕೆ ಬರ್ಬೇಕು ಸರ್ BJP? ಎಲ್ಲ ಕೆಲಸ ಮಾಡ್ತಾರೆ ಅವರು, ಚೆನ್ನಾಗಿ ಕೆಲಸ ಆಗಿದೆ, ಜನನಿಗೆ ಕೆಲಸ ಸಿಗ್ತಾ ಇದ್ದಾವೆ. ಆ ಸರ್ಕಾರ ಏನು ಮಾಡಿದ್ದಾರೆ ಹೇಳ್ರಿ? ಈಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ ದೇಶಗಳು. ಮತ್ತು ಇನ್ನೆಂತ ಬೇಕು ಜನನಿಗೆ? ನಾನಿಲ್ಲ, ನಮ್ಮ ಮಕ್ಕಳು ಆರಾಮಿಗಿರಬೇಕು. ಈಗ ಅರಿಸ್ಟೋಕ್ರಾಟ್ 3 ಪೀಸ್ ಹಾಟ್ ರಾಲಿ ಸೆಟ್ ಕೇವಲ ₹5,999ಗೆ ಬಂದಿದೆ. ಸ್ಮಾರ್ಟ್ ಬಜಾರ್ ಫುಲ್ ಪೈಸಾ ವಸೂಲ್ ಸೇಲ್ ಮೇ 1 ರಿಂದ 5. ಸ್ಮಾರ್ಟ್ ಬಜಾರ್ಗೆ ಬನ್ನಿ ಅಥವಾ ಜಿಯೋ ಮಾರ್ಟ್ ಆಪ್ ಡೌನ್ಲೋಡ್ ಮಾಡಿ. ಲಕ್ಷಾಂತರ ಜನ ಭಕ್ತಾದಿಗಳು ಅಯೋಧ್ಯೆ ತಲುಪಿದ್ದಾರೆ. ಇಷ್ಟು ವರ್ಷ ಆದ್ಮೇಲೆ ನಮ್ಮ ಅಯೋಧ್ಯೆಯ ಗೌರವ ಹೆಚ್ಚಾಗಿದೆ. ಮೊದಲು ಬರೀ ಟೆಂಟು, ಬಿರುಕು ಬಿದ್ದ ಘಾಟು, ಗಲೀಜು, ಅವ ಫೆಸಿಲಿಟಿನೂ ಇರಲಿಲ್ಲ. ಈಗ ಕಾಶಿ ನೋಡಿ, ಕೇದಾರನಾಥ ನೋಡಿ, ಜೈನಿ ನೋಡಿ, ಸೋಮನಾಥ ನೋಡಿ, ಭವ್ಯವಾಗಿದೆ, ದಿವ್ಯವಾಗಿದೆ ಅಲ್ವಾ? ಆದ್ರೆ ಮೋದಿಜಿ ಹೇಳ್ತಾರೆ ಇದು ಟ್ರೈಲರ್ ಅಷ್ಟೇ ಅಂತ. ಇದಕ್ಕಾಗಿ ನಮ್ಮ ಮೊದಲು ಓಟ್ ಕೂಡ ಮೋದಿಜಿಗೆ. ಇದು ನಮ್ಮ ಗ್ಯಾರಂಟಿ. ಕಮಲದ ಬಟನ್ ಒತ್ತಿ BJPಯನ್ನು ಗೆಲ್ಲಿಸಿ. ದಿನಾಗ್ಲೂ ನಾನ್ ಕೂಡ ದೀಪ ಹಚ್ತೀನಿ, ಆದರೆ ಯಾವ ಫಲವೂ ಇಲ್ಲ. ಸತ್ಯಾಂಶವಿದ್ದರೆ ಫಲವೂ ನಿಶ್ಚಿತ. ದೀಪ ಹಚ್ಚುವ ಎಣ್ಣೆಯಲ್ಲಿ ಕಲಬೆರಕೆ ಇದ್ದರೆ ಪೂಜೆಗೆ ಸೂಕ್ತವಲ್ಲ. ಹಲವು ಬಾರಿ ಉಪಯೋಗಿಸಲ್ಪಟ್ಟ ಎಣ್ಣೆಯನ್ನು ಕಲಬೆರಕೆ ಮಾಡಿ ಸುಳ್ಳು ಲೇಬಲ್ ಅಂಟಿಸಿ ಹಲವರು ಮಾರುತ್ತಾರೆ. ಹಾಗಾದ್ರೆ ಯಾವುದು ತಾನೇ ನಿಜ? ದೀಪ ಹಚ್ಚುವ ಎಣ್ಣೆ, ಇದುವೇ ಸತ್ಯ. 5 ವಿಶೇಷ ಫಸ್ಟ್ ಗ್ರೇಡ್ ಎಣ್ಣೆಗಳಿಂದ ತಯಾರಿಸಲ್ಪಟ್ಟಿದ್ದು ಬಹಳ ಹೊತ್ತು ಉರಿಯುತ್ತೆ, ಸುವಾಸನೆ ದೈವಿಕವಾಗಿರುತ್ತೆ. ದೀಪ ಹಚ್ಚುವ ಎಣ್ಣೆ, ಸತ್ಯಾಂಶವಿದ್ದರೆ ಫಲವು ನಿಶ್ಚಿತ. ಎಲೆ ಬೇಯಲಿ ಯಾರು ಎಲ್ಲಿದ್ರು ಸೆಳೆದು ಬರ್ತಾರೆ. ಬಿಸಿಬೇಳೆ ಅಥವಾ ಪುಳಿಯೋಗರೆ, ವಾಂಗಿಬಾತ್ ಅಥವಾ ಪುಡಿ ಮಸಾಲ, ರಸಂ ಪೌಡರ್ ಅಥವಾ ಸಾಂಬಾರ್ ಮಸಾಲ, ಅಸಲಿ ಮಸಾಲೆ SSMDHMDH.
ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಂ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್ ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಎಲ್ಲ ದೊಡ್ಡ ಮಂದಿಗೆ ನೀವು ನೋಡ್ತಿದ್ದೀರಾ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದಿಮಿತ್. ಇವತ್ತು ನಾವು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಎಲೆಕ್ಷನ್ ಎಕ್ಸ್ಪ್ರೆಸ್ನ ಇಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ಜನಾಭಿಪ್ರಾಯವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಇಲ್ಲಿಗೆ ರಿಪಬ್ಲಿಕ್ ಕನ್ನಡ ತಂಡ ಬಂದಿರೋದು. ಹಾಗಾದರೆ ಧಾರವಾಡ ಕ್ಷೇತ್ರದಲ್ಲಿ BJPಯಿಂದ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅವರಿಗೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ಜನರ ಪರ ಅಂದರೆ ಜನರ ಬೆಂಬಲ ಯಾರ ಪರ ಇದೆ, ಯಾರ ಕಡೆ ಇದೆ, ಜನಾಭಿಪ್ರಾಯ ಏನು, ಅವರು ಯಾರಿಗೆ ಬೆಂಬಲಿಸ್ತಾರೆ, ಇವೆಲ್ಲವನ್ನು ಕೂಡ ಜನರಿಂದನೇ ಅಭಿಪ್ರಾಯವನ್ನು ಪಡೆದುಕೊಳ್ಳೋಣ. ಸರ್ ನಮಸ್ಕಾರ ರೀ. ಹೆಂಗೈತೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಖಾಡ? ಇನ್ನೂ ಅಷ್ಟು ಒಂದು ಪ್ರಖರತೆ ಇಲ್ಲ. ಇನ್ನೂ ಸಮಯ ಕಾಲಾವಕಾಶ, ನಾಮಿನೇಷನ್ ಫೈಲಿಂಗ್ ಮಾಡಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ. ಮತ್ತು ಇಲ್ಲಿ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಮ್ಮೆ ಅವರು ನಿಮಗೆ ಯಾವುದು BJP ಪಕ್ಷ ಬಂದರೆ ಒಳ್ಳೇದು ಅಂತೀರಾ, ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತೀರಾ? ಅಬ್ಕಿ ಬಾರ್ 400 ಕೆ ಪಾರ್, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಅಲ್ಲ, ಮೋದಿ ಅಲ್ಲೇ ಯಾಕೆ ಸ್ಥಳೀಯವಾಗಿ ಅಭಿವೃದ್ಧಿ ಅಂತ ನೋಡಿದಾಗ ಆ ರೀತಿ ನೋಡೋದಿಲ್ವಾ ನೀವು? ಇವತ್ತು ಎಷ್ಟು ಸಿಗಬೇಕಾಗಿತ್ತು ಅದೆಲ್ಲ ಸಿಕ್ಕಿದೆ. ರೈಲ್ವೆ ಸಿಕ್ಕಿದೆ, ದೊಡ್ಡ ಹೈಟೆಕ್ ಆಸ್ಪತ್ರೆ ಸಿಕ್ಕಿದೆ, IIT ಸಿಕ್ಕಿದೆ, 6 ಪಥದ ರಸ್ತೆಗಳ ನಿರ್ಮಾಣ ಆಗ್ತಾ ಇದೆ. ಇದರಲ್ಲಿ ಮತ್ತೊಂದು ಸಂದೇಹ ಇಲ್ಲ. ಇನ್ನೂ ಅವರ ಒಂದು ಕಾಲಾವಧಿಯಲ್ಲಿ, ಮುಂದಿನ 5 ವರ್ಷ ಕಾಲಾವಧಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ ರೀ. ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ನಾವು ಹುಬ್ಬಳ್ಳಿ ಭಾಗದಲ್ಲಿದ್ದೀವಿ. ಧಾರವಾಡ ಕ್ಷೇತ್ರ ಯಾರು ಗೆದ್ದರೆ ನಿಮಗೆಲ್ಲ ಉತ್ತಮ ಅನ್ಸುತ್ತೆ ರೀ ಸರ್? ಈಗ ಗೊತ್ತೈತಲ್ರಿ, ಮೋದಿ ಸರ್ಕಾರನೇ ರೀ. ಮೋದಿ ಸರ್ಕಾರನೇ ಯಾಕೆ ಬರಬೇಕು? ಯಾಕಂದ್ರೆ ಅಲ್ಲಿ ಮೋದಿಯವ್ರು ಒಳ್ಳೇದು ಮಾಡ್ಯಾರ, ಇಲ್ಲಿಯವರು ಒಳ್ಳೇದು ಮಾಡ್ಬೇಕಾದ್ರೆ ಇಲ್ಲಿಯವ್ರು ಒಳ್ಳೇದು ಮಾಡವಲ್ರಿ. ಮಾಡ್ಬೇಕಂತ ನಮಗೂ ಅನುಕೂಲ. ಸ್ಥಳೀಯ ಅಭಿವೃದ್ಧಿಯಾಗಿ ನೀವು ನೋಡಬೇಕು. ಧಾರವಾಡ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆಯಾ? ಪರ್ಟಿಕ್ಯುಲರ್ಲಿ ಹುಬ್ಬಳ್ಳಿ ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ್ತೈತ್ರಿ, ಆದ್ರೆ ಭಾಳ ಪ್ರಮಾಣ ಲೇಟ್ ಆಗಿ ಅಂತೈತ್ರಿ. ಸರ್ ನೀವೇನು ಹೇಳ್ತೀರಾ? ಮೋದಿನೇ ಬರಬೇಕು. ನೀವೇನು ಹೇಳ್ತೀರಾ ಸರ್? ಮೋದಿ. ಯಾಕೆ ಮೋದಿನೇ ಬರಬೇಕು? ಮೋದಿ ಅವ್ರ GDP ಎಲ್ಲ ಏರಿಸಿದ್ ನೋಡಿ, ಎಲ್ಲ ಒಳ್ಳೇದು ಮಾಡಿದ್ ನೋಡಿದ್ರೆ ಎಲ್ಲ ಅದು ಅವರೇ ಬರ್ಬೇಕು. ಬೇರೆ ಅದವ್ರು ಆಕೆನೇ ಇಲ್ಲಲ್ಲ. ರಾಹುಲ್ ಗಾಂಧಿ ಅವ್ರು ಏನು ಮಾಡ್ತಾರೆ ಅಂತಂದವ್ರು ಅವ್ರು ಮಾತಾಡೋದಕ್ಕೆ ಅವ್ರ ಕೆಲಸಕ್ಕೆ ಒಂದು ಉಪಯೋಗ ಇಲ್ಲ. ಅದು ಒಳ್ಳೇದಾಗಬೇಕಂತಂದ್ರೆ ಮೋದಿ ಅವರ. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗಲ್ಲನಾ? 70 ವರ್ಷ ಇದ್ದು ಏನು ಮಾಡ್ಯಾರ ಹೇಳ್ರಿ ಅವ್ರು? ಈಗ ಅವ್ರು ಹೇಳ್ತಾರಪ್ಪ 70 ವರ್ಷ ಇದ್ದು ನಾವೇ ಎಲ್ಲ ಫೌಂಡೇಶನ್ ಹಾಕೊಟ್ಟಿರೋದು, ಆ ಫೌಂಡೇಶನ್ ಅಲ್ಲಿ ನೀವು ಬೆಳೀತಾ ಇರೋದು ಅಂತ. ಏನು ಫೌಂಡೇಶನ್ ಹಾಕೊಟ್ರಿ? GDP ಏರ್ಸ್ಯಾರ, ಹೋಗಿ ಬೇರೆ ಕೆಲಸ ಬೇಡ. ಅವ್ರು GDP ಏರ್ಸಿ ಕೆಲಸ ಮಾಡ್ರ, ಒಂದು ಕೆಲಸ ಆಗಿಲ್ಲ. 70 ವರ್ಷ ಮಾಡೋಕ್ಕಾಗಲಾರ್ದವ್ರು ಈಗ ಏನು ಮಾಡ್ತಾರೆ? ಸರ್ ನಿಮ್ಮ ಪ್ರಕಾರ ಮೋದಿನೇ ಬರಬೇಕು. ಮೋದಿನೇ ಬರಬೇಕು. ಸರ್ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಮೋದಿ ಸರ್. ಸರ್ ನೀವೇನು ಹೇಳ್ತೀರಾ ಸರ್? ರೈತರು ಮೋದಿನೇ ಬೇಕು. ಯಾಕೆ ನೀವು ರೈತರಾಗಿ ಮೋದಿನೇ ಬರ್ಬೇಕಂತ ಯಾಕೆ ಹೇಳ್ತೀರಾ? ಮೋದಿನೇ ಬೇಕು. ಯಾಕೆ? ರೈತರಿಗೆಲ್ಲ ಅನುಕೂಲ ಇಷ್ಟ, ಅನುಕೂಲ ಐತೆ. ರೈತರಿಗೆ ಏನು ಅನುಕೂಲ ಸಿಗ್ತಾ ಇದೆ ಈಗ? ಎಲ್ಲ ಥರದಿಂದ ಅನುಕೂಲ ಐತೆ ಸರ್. ಅವರು ಎಲ್ಲ ಕಾಂಗ್ರೆಸ್ಸಿಂದ ಸಿಗಲ್ಲನಾ? ಏನಿಲ್ಲ, ಕಾಂಗ್ರೆಸ್ನಿಂದ ಎಲ್ಲ ನಮ್ಗೆ ಇದನ್ನ ಐತಲ್ಲ, ಹೊತ್ತು ಲಾಭದ್ದೇನಿಲ್ಲ. ಅಕ್ಕಾರ ನಮಸ್ಕಾರ. ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಿ ಬಾರಿ ಲೋಕಸಭೆ ಚುನಾವಣೆಯಲ್ಲಿ? ಯಾವ್ದು ಬಂದ್ರೆ ಏನು ಎಲ್ಲ ಚಲೋನ. ಈಗ ನೀವು 2,000 ರೂಪಾಯಿ ಬರ್ತೈತಿಲ್ಲ, ಮತ್ತೆ ಫ್ರೀ ಬಸ್ ಯೂಸ್ ಆಗ್ತೈತಿಲ್ಲ, ಮತ್ತೆ ಯಾರು ಬಂದ್ರೆ ಬೆಸ್ಟ್ ಅಂತೀರಿ? ಇವರ ಬೆಸ್ಟ್. ಈಗ ಹೆಣ್ಮಕ್ಳ ರೀತಿಲಿಂದ, ಹೆಣ್ಮಕ್ಳು ರೀತಿ ಅಂದ್ರೆ ಇವರೇ ಬೆಸ್ಟ್ ಅಂದ್ರೆ ಮತ್ತೀಗೆಲ್ಲ ಅನುಕೂಲ ಮಾಡ್ಯಾರ. ಮತ್ತೇನೈತೆ ಅದ್ರಾಗ? ಸರಿ, ಮೋದಿ ಇರ್ಬೇಕಾ ಕಾಂಗ್ರೆಸ್ ಇರ್ಬೇಕಾ? ನಿಮ್ಗೆ ಕಾಂಗ್ರೆಸ್ ಇರಲಿ. ಕಾಂಗ್ರೆಸ್ ಇರಲಿ ಅಂತೀರಣ್ಣ. ಸರ್ ನೀವೇನಂತೀರಾ? ಯಾವ ಪಕ್ಷ ಇದ್ರೆ ಉತ್ತಮ ಅಂತೀರಾ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಇರಬೇಕು? ಅವ್ರಿಗೆ ಈಗ ಲೇಡೀಸ್ಗೆಲ್ಲ ಒಳ್ಳೇದು ಮಾಡ್ಯಾರಲ್ರಿ. ಈಗ ನಿಮ್ಮ ಜೆಂಟ್ಸಿಗೆ ಒಳ್ಳೇದು ಮಾಡೋದು ಬೇಡ್ರಿ? ಜೆಂಟ್ಸ್ಗೆ ಏನು ಮಾಡಿಲ್ಲ ಬಿಡ್ರಿ, ಮಾಡೋದು ಇಲ್ಲ ಅವರು. ಲೇಡೀಸ್ಗೆ ಅಷ್ಟೇ ಅವರು. ಸರಿ, ಓಕೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ?
ಈಗ ಅದೇ ರೀ ಸೆಂಟ್ರಲ್ ಒಳಗೆ BJP ಬಂದರೆ ಒಳ್ಳೆಯದು, ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಬಂದರೆ ಯಾವ ಪಕ್ಷ ಲೋಕಸಭೆ ಚುನಾವಣೆಗೆ ಬರ್ಬೇಕಂತೀರಿ? ನಿಮಗೆ ನೀವೇನು ಬಯಸ್ತೀರಿ? ಕಾಂಗ್ರೆಸ್ ಬಿಟ್ಟು ಮೊದ್ಲು ಏನು ಭಾಳ ಅನ್ಯಾಯ ಮಾಡಕ್ಕೆ ಬಂದೈತಲ್ಲ, ಮನೆ ಗಣಮಕ್ಳು ನಿಲ್ಲೋಲ್ರಿ, ಎಲ್ಲ ಕೇಳ್ದಂಗೆ ಅಡ್ಡಾಡ್ತಾರ. ಕಾಂಗ್ರೆಸ್ ಮಾಡಿ ಚಲೋ ಅನ್ರಿ. ಅವರೆಲ್ಲ ಹೇಳಕತ್ತಾರಲ್ಲ ಹೆಣ್ಮಕ್ಳು ಭಾಳ ಅನುಕೂಲ ಆಗಕತ್ತೈತಿ, ಭಾಳ ಅನುಕೂಲ ಆಗೈತ್ರಿ. ಗಂಡು ಮಕ್ಳಿಗೆ ಏನು ಮಾಡಿ ನಾವು ಚಲೋ ಮನೆಗೆ ಹೆಣ್ಮಕ್ಳಿಗೆ ಮಾಡಿ ಗಂಡ್ಮಕ್ಳು ಹಾಕಿಲ್ಲ. ಗಂಡ್ಮಕ್ಳು ಅಷ್ಟು ಹಾಕ್ಯಾರನ, ಗಂಡ್ಮಕ್ಳು ಹಾಕಿಲ್ಲ. ಇವಾಗ ರೈತರಿಗೆ ಏನು ಮಾಡ್ಯಾನ ಅವ ಮುಂಚೆಗೆ ಬಿಡ್ರಿ, ನಮಗೆ ಮೋದಿ ಬರ್ಬೇಕು. ಮೋದಿ ಬರ್ಬೇಕೇನ್ರಿ? ಹಾಂ.